ಇದೊಂದು ಕಾಳಿದ್ರೆ ಸಾಕು, ನಿಮ್ಮ ಕೂದಲು ಎಷ್ಟೇ ಉದುರುತ್ತಾ ಇದ್ರೂ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಅದು ಕೂಡ ಒಂದೇ ವಾಶಲ್ಲಿ. ಇನ್ನು ಕೂದಲು ಕಾಲಿನವರೆಗೂ ಬೆಳೆಯುತ್ತೆ, ಅಷ್ಟು ಉದ್ದವಾಗಿ, ಸೊಂಪಾಗಿ, ಕಪ್ಪಾಗಿ, ದಟ್ಟವಾಗಿ, ತುಂಬ ಅಂದರೆ ತುಂಬ ಸಾಫ್ಟಾಗಿ ನಿಮ್ಮ ಕೂದಲು ರೇಷ್ಮೆ ಎಳೆ ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಬೆಳೀತಾ ಇಲ್ಲ ಅಂತಂದರೆ ಒಂದು ಒಳ್ಳೆಯ ಪೋಷಕ ಆಹಾರವಾಗಿ ಇದು ಕೆಲಸ ಮಾಡುತ್ತೆ. ತುಂಬ ಉದ್ದವಾಗಿ ಬೆಳೀತಾ ಹೋಗುತ್ತೆ, ಉದುರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಜೊತೆಗೆ ಕೂದಲು ರೇಷ್ಮೆ ಎಳೆ ರೀತಿ ಪಳಪಳ ಅಂತೇಳಿ ಹೊಳೆಯುತ್ತೆ. ಯಾವುದೇ ಕಂಡೀಷ್ನರ್ನ ಅಗತ್ಯತೆ ಇಲ್ಲ. ಇದೊಂದು ಮನೆಮದ್ದನ್ನು ಮಾಡಿಕೊಂಡ್ರೆ ಸಾಕು. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನೋಡಿ, ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನಾವು ಸಿಪ್ಪೆ ಇರೋದಿಲ್ವಲ್ಲ, ಆ ರೀತಿ ಉದ್ದಿನ ಕಾಳನ್ನು ಬಳಸ್ತಾನೆ ಇರ್ತೀವಿ. ಆದರೆ ಇದು ಸಿಪ್ಪೆ ಸಮೇತವಾಗಿ ಇರೋವಂಥ ಉದ್ದಿನ ಕಾಳು ಈ ರೀತಿ ಕೂಡ ಸಿಗುತ್ತೆ ನಿಮಗೆ. ಉದ್ದಿನ ಬೇಳೆ ಅಂದರೆ ಸಿಪ್ಪೆ ಇರೋವಂಥದ್ದು ಉದ್ದಿನ ಬೇಳೆ ಕೂಡ ಸಿಗುತ್ತೆ. ನೋಡಿ, ಮಾಮೂಲಿಯಾಗಿ ನಾವು ಈ ರೀತಿ ವೈಟ್ ಇರುತ್ತಲ್ಲ, ಸಿಪ್ಪೆ ಇಲ್ಲದೆ ಇರೋವಂಥದ್ದು, ಆ ರೀತಿ ಉದ್ದಿನ ಕಾಳು ಉದ್ದಿನ ಬೇಳೆನ ಬಳಸ್ತಾ ಇರ್ತೀವಿ. ಆದರೆ ಸಿಪ್ಪೆ ಇರೋವಂಥ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಏನು ಸಿಗುತ್ತಲ್ಲ, ಅದರಲ್ಲಿ ಹೆಚ್ಚು ಪೋಷಕಾಂಶಗಳು ಅಡಗಿರುತ್ತೆ. ಅದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ, ತ್ರಿಬಲ್ ಮಾಡುತ್ತೆ, ಉದ್ರೋದನ್ನು ಕಡಿಮೆ ಮಾಡಿ ಒಳ್ಳೆ ಶೈನಿಂಗನ್ನು ಕೊಡುತ್ತೆ. ತುಂಬ ಒಂದು ವಿಟಮಿನ್ಸು ಮತ್ತು ಪೋಷಕಾಂಶಗಳು, ಪ್ರೋಟೀನ್ ಅಂಶ ಇದೆಲ್ಲ ಕೂಡ ಈ ಒಂದು ಸಿಪ್ಪೆ ಏನಿರುತ್ತಲ್ಲ, ಆ ಒಂದು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದ್ದರೆ ತೊಗೊಳ್ಳಿ, ಇಲ್ಲ ಮಾಮೂಲಿ ರೆಗ್ಯುಲರ್ ಆಗಿ ಬಳಸುವಂಥ ಸಿಪ್ಪೆ ಇಲ್ಲದೆ ಇರೋವಂಥ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ನೀವಿಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳನ್ನು, ಸಿಪ್ಪೆ ಇರೋವಂಥದ್ದನ್ನು, ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದುವೇ ನೋಡಿ, ಮೆಂತ್ಯ ಕಾಳು. ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಅದರಲ್ಲೂ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಹೆಚ್ಚಿಸಲಿಕ್ಕೆ, ಉದುರನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ನಾವೇನು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ವಲ್ಲ, ಅದೇ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಮನೆಯಲ್ಲಿ ರೆಗ್ಯುಲರ್ ಆಗಿ ಬಳಸುವಂಥ ಯಾವ್ದು ಅಕ್ಕಿ ಇರುತ್ತೋ ಅದನ್ನು ತೊಗೊಳ್ಳಿ. ಒಂದು 2 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಇನ್ನು ತುಂಬ ಡ್ಯಾಮೇಜ್ ಆಗ್ತಾ ಇದೆ, ಹೇರ್ ಡ್ಯಾಮೇಜ್ ಹೆಚ್ಚಾಗ್ತಾ ಇದೆ, ಉದುರ್ತಾ ಇದೆ, ಒಳ್ಳೆ ಹೊಳಪಿಲ್ಲ, ತುಂಬ ಒರಟಾಗಿದೆ ಅಂತಂದರೆ ಖಂಡಿತವಾಗ್ಲೂ ರೈಸನ್ನು ಬಳಸ್ತಾ ಬನ್ನಿ, ರೈಸ್ ವಾಟರನ್ನು ಬಳಸ್ತಾ ಬನ್ನಿ, ಅದರ ಗಂಜಿಯನ್ನು ಬಳಸ್ತಾ ಬನ್ನಿ, ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ಈ ಒಂದು ನಾವೇನು ಕುದಿಲಿಕ್ಕೆ ಇಟ್ಕೊಂಡಿದ್ದೀವಲ್ಲ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಗ್ರೋತನ್ನು ತುಂಬ ಅಂದರೆ ತುಂಬಾ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ಸು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಅದು ನಮ್ಮ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಇನ್ನು ಇದರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ. ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಅದೇ ರೀತಿಯಾಗಿ ನಮ್ಮ ಕೂದಲಿಗಂತೂ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ, ಒಳ್ಳೆ ಶೈನಿಂಗ್ ಕೊಡುತ್ತೆ, ಹೊಳಪನ್ನು ಕೊಡುತ್ತೆ, ಸಾಫ್ಟ್ ಮಾಡುತ್ತೆ. ಜೊತೆಗೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಫ್ಲಾಕ್ಸ್ ಸೀಡ್ ಏನಿತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ನೀವು ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ಅದನ್ನು ರೆಗ್ಯುಲರ್ ಆಗಿ ಬಳಸಲಿಕ್ಕೆ ಶುರು ಮಾಡ್ತೀರಾ, ಅಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ. ಆನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದುವೇ ಕರಿಬೇವು. ಎಲ್ರಿಗೂ ಗೊತ್ತಿದೆ ಇದರ ಆಯಿಲ್ ಅಂತೂ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತೇಳಿ. ನಾನಿಲ್ಲಿ ಒಂದು 2 ಹೆಸರಾಗುವಷ್ಟು ಕರಿಬೇವಿನ ಎಲೆಗಳನ್ನು ಈ ಒಂದು ಮಿಶ್ರಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕು. ಇನ್ನು ಕರಿಬೇವು ವೈಟ್ ಹೇರ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ಉದ್ರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಕೂದಲನ್ನು ಬುಡದಿಂದನೇ ಗಟ್ಟಿಗೊಳಿಸಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಹೀಗೆ ಹೇಳ್ತಾನೆ ಹೋದರೆ ಸಾಕಷ್ಟು ಒಂದು ಒಳ್ಳೆಯ ಗುಣಗಳು ಈ ಒಂದು ಕರಿಬೇವಿನ ಎಲೆನಲ್ಲಿ ಇದೆ. ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದು ನಮ್ಮ ಕೂದಲಿನ ಬೆಳವಣಿಗೆಗೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 8 ರಿಂದ 10 ನಿಮಿಷ ನಾವೇನು ಪದಾರ್ಥಗಳನ್ನು ಹಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು. ಅಂದರೆ ಎಲ್ಲನೂ ಸಾಫ್ಟ್ ಆಗಬೇಕು. ಜೊತೆಗೆ ನಾವು ಹಾಕಿರುವಂಥ ಒಂದು ಪದಾರ್ಥಗಳು ನೀರಲ್ಲಿ ಆ ಒಂದು ಅಂಶವನ್ನು ಬಿಟ್ಕೊಳ್ಬೇಕು. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ಇದಾಗಿದೆ, ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ. ತುಂಬ ಒಂದು ಪ್ರೋಟೀನು, ವಿಟಮಿನ್ಸು ಹೆಚ್ಚಾಗಿರುವಂಥ ನಮ್ಮ ಕೂದಲಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುವಂಥ ಒಂದು ಒಳ್ಳೆ ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇನ್ನು ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ದೀವಲ್ಲ, ಈ ಪದಾರ್ಥಗಳನ್ನು ಕೂಡ ವೇಸ್ಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ನಮ್ಮ ಸಿರಮ್ ಅಂತೂ ರೆಡಿಯಾಗಿದೆ. ಈ ಒಂದು ಸಿರಮ್ ರೀತಿ ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿದೆ, ಇದನ್ನು ನೀವು ತಲೆ ಸ್ನಾನ ಮಾಡೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು
ತುದಿವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ. 2 ದಿನಕ್ಕೆ ಬಿಟ್ಟು ಅಥವಾ 3 ದಿನ ಬಿಟ್ಟು ಅಥವಾ ವಾರಕ್ಕೆ ಒಮ್ಮೆನಾದರೂ ಈ ಒಂದು ರೆಮಿಡಿನ ಮಾಡಿ ನೋಡಿ. ಇಂಥ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅಂದರೆ ನೀವು ಯಾವುದೇ ಕಂಡೀಷ್ನರ್ನ ಬಳಸೋದಕ್ಕೂ ಕೂಡ ಇಷ್ಟಪಡೋದಿಲ್ಲ, ಅಷ್ಟು ಸಾಫ್ಟ್ ಆಗುತ್ತೆ, ರೇಷ್ಮೆ ರೀತಿ ಆಗುತ್ತೆ. ಉದುರೋದಂತೂ ಕಂಪ್ಲೀಟಾಗಿ ಒಂದೇ ವಾಶಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಉಳಿದಿರುವಂಥ ಪದಾರ್ಥ ಏನಿತ್ತು ಇದನ್ನು ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಈ ರೀತಿ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಹರಳೆಣ್ಣೆ ಬಳಸ್ಕೊಳ್ಬೋದು ಅಥವಾ ಈ ರೀತಿ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ತಲೆ ಸ್ನಾನ ಮಾಡುವಂಥ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ಒಂದೊಳ್ಳೆ ಹೇರ್ ಪ್ಯಾಕ್ ರೀತಿ ಕೂಡ ಹಾಕ್ಕೊಳ್ಳೋದ್ರಿಂದನೂ ಕೂಡ ಕೂದಲಿನ ಬೆಳವಣಿಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಇನ್ನು ವೇಸ್ಟ್ ಮಾಡೋದನ್ನು ನಾವಿಲ್ಲಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಹೇರ್ಗೂ ಕೂಡ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ನೋಡಿ, ಈ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಪದಾರ್ಥವನ್ನು ನಾವು ನಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಇಲ್ಲ ಆಗಲ್ವಾ, ಒಂದು 20 ನಿಮಿಷ 25 ನಿಮಿಷನಾದರೂ ತಲೆಯಲ್ಲಿ ಇಟ್ಕೊಂಡು ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಕೂದಲಿನ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗಲಿ ಅಥವಾ ಉದುರೋ ಅಂಥದ್ದು, ತುಂಬ ಒಂದು ಹೊಟ್ಟಿನ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಮಗೆ ಇದನ್ನು ಹಚ್ಚಿಬಿಟ್ಟು ಅರ್ಧ ಗಂಟೆ ಬಿಡೋದಕ್ಕೆ ಆಗೋದಿಲ್ಲ ಅಂದರೆ ಈ ಒಂದು ಸಿರಮನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಿ. ವಾರ 15 ದಿನ ಹಾಗೇ ಇರುತ್ತೆ. ಇನ್ನು ಈ ಒಂದು ಸಿರಮನ್ನು ನೀವು ಯಾವುದೇ ಒಂದು ನಿಮಗೆ ಇಷ್ಟವಾಗಿರುವಂಥ ಶಾಂಪು ಜೊತೆಗೆ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಶಾಂಪುವನ್ನು ನೀವು ಬಳಸ್ತಾ ಬರೋದ್ರಿಂದನೂ ಕೂಡ ಕೆಲವೊಬ್ಬರು ಪ್ರತಿದಿನ ಹೇರ್ ವಾಶ್ ಮಾಡ್ತಾ ಇರ್ತಾರೆ. ಅಂಥವ್ರಿಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ, ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ಇದು ಸೂಪರಾಗಿ ವರ್ಕ್ ಆಗ್ತಿದೆ ಅಂಥೇಳಿ. ಯಾಕಂದರೆ ತುಂಬ ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಪದಾರ್ಥವನ್ನು ನಮ್ಮ ರೆಗ್ಯುಲರ್ ಆಗಿರುವಂಥ ಶಾಂಪು ಜೊತೆಗೆ ನಾವು ಬಳಸಿ ಅದನ್ನು ಹಚ್ತಾ ಬರೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಹೊಳೆಯುತ್ತೆ, ಜೊತೆಗೆ ಉದ್ರೋದು ಕಡಿಮೆ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಕೂದಲಿಗೆ ಒಳ್ಳೆ ಪೋಷಕಾಂಶ ದೊರೆತು ನಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ತುಂಬಾ ಹೆಚ್ಚಾಗಲಿಕ್ಕೆ ಇವತ್ತಿನ ಈ ಒಂದು ನಾನು ಏನು ತೋರಿಸ್ಕೊಟ್ಟೆ ಒಂದು ಶಾಂಪೂ ರೀತಿ ಬಳಸೋದಾಗಿರ್ಬೋದು, ಸಿರಮನ್ನು ಬಳಸೋದಾಗಿರ್ಬೋದು ಅಥವಾ ಹೇರ್ ಪ್ಯಾಕ್ ರೀತಿ ನೀವು ಮಾಡ್ಕೊಳ್ಳೋದ್ರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಶಾಂಪೂನ ನೀವು ನಿಮ್ಮ ಒಂದು ರೆಗ್ಯುಲರ್ ಆಗಿ ಬಳಸುವಂಥ ಶಾಂಪೂನ ಇದರಲ್ಲಿ ಮಿಕ್ಸ್ ಮಾಡಿ ನೀವು ಶಾಂಪೂ ವಾಶನ್ನು ಮಾಡ್ತಾ ಬರೋದ್ರಿಂದನೂ ಕೂಡ ಕೂದಲಿನ ಬೆಳವಣಿಗೆ ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇನ್ನು ಈ ಒಂದು ಹೇರ್ ಪ್ಯಾಕನ್ನು ನೀವು ಅಪ್ಲೈ ಮಾಡಿ ಆ ನಂತರ ಈ ರೀತಿ ಶಾಂಪೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಿಮಗೆ ಖಂಡಿತವಾಗ್ಲೂ ಇದು ತುಂಬಾ ಯೂಸ್ ಆಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.